ಗೌರಿ ಯಾಕೆ ಶ್ರೀಕಾಂತ್ ಸರ್ ಹೊರಗೆ ಹೋದರು ಸಿಟ್ಟಿನಲ್ಲಿ ಎಂದು ತಿಳಿಯದಂತೆ ಯೋಚಿಸುತ್ತಿದ್ದಳು. ಶ್ರೀಕಾಂತ್ ಸಿಟ್ಟಿನಿಂದ ಹೊರಗೆ ಹೋಗಿದ್ದವನು ಬಂದವನೇ ಡೈನಿಂಗ್ ಟೇಬಲ್ ಮೇಲೆ ಒಂದು ಫೋನ್ ಇಟ್ಟನು. ಇದನ್ನು ನೋಡಿದ ನಿಖಿಲ್, ವಾವ್, ಹೊಸ ಫೋನ್, ಯಾರಿಗೆ ಎನ್ನುತ್ತಾ ಅದನ್ನು ಕೈಯಲ್ಲಿ ಹಿಡಿದನು. ಅದು ಗೌರಿಗೆ ಎಂದನು. ಈ ಮಾತು ಕೇಳಿದ ಗೌರಿಗೆ ಆಶ್ಚರ್ಯವಾಯಿತು, ಅಲ್ಲದೆ ಖುಷಿಯೂ ಆಯಿತು. ಅಜ್ಜಿ ಖುಷಿಯಿಂದ ಶ್ರೀಕಾಂತ್ನನ್ನು ನೋಡಿ, ಅವಳಿಗಾಗಿ ಹೊಸ ಫೋನ್ ತಂದೆಯಾ ಎಂದಳು. ಹರ್ಷ, ವಾವ್ ಗೌರಿ, ಇವತ್ತು ನಮಗೆ ಸ್ವೀಟ್ ಮಾಡಬೇಕು ಎಂದನು. ಅಷ್ಟರಲ್ಲಿ ಗೌರಿ ಬಂದಳು. ಅವಳನ್ನು ದಿಟ್ಟಿಸಿ ನೋಡುತ್ತಾ, ತಗೋ, ಸಿಮ್ ಎಲ್ಲ ಹಾಕಿದ್ದೀನಿ, ಇನ್ಮೇಲೆ ಎನ್ನುತ್ತಾ ನಿಖಿಲ್ ಕೈಯಿಂದ ಕಸಿದು ಗೌರಿಗೆ ನೀಡಿದ. ನಿಖಿಲ್, ಅಯ್ಯೋ, ನಾನೇನು ಅವಳ ಫೋನ್ ನಾನೇ ತಗೋತೀನಿ ಅನ್ನೋ ಥರ ಆಡ್ತೀಯಪ್ಪ ಎನ್ನುತ್ತಾ ಅವನನ್ನೇ ನೋಡಿದನು. ಇತ್ತೀಚೆಗೆ ಶ್ರೀಕಾಂತ್ ಹಾವಭಾವ ನಿಖಿಲ್ ಮತ್ತು ಹರ್ಷನಿಗೆ ವಿಚಿತ್ರವೆಂತಲೇ ಅನಿಸಿತ್ತು. ಶ್ರೀಕಾಂತ್ ಯಾರ ಮಾತನ್ನು ಗಮನಿಸದಂತೆ ತನ್ನ ರೂಮ್ ಕಡೆ ಹೋಗಿದ್ದನು. ಗೌರಿಯನ್ನು ಫೋನನ್ನೇ ನೋಡುತ್ತಿದ್ದಳು. ಹಾಗೆಯೇ ಬೆಳಿಗ್ಗೆ ಎಲ್ಲರೂ ಏಳುವಷ್ಟರಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಟಿಫನ್ ಕೂಡ ಮಾಡಿ ರೆಡಿಯಾಗಿ ಬಂದಿದ್ದಳು. ಅಷ್ಟರಲ್ಲಿ ಟಿಫನ್ ಮಾಡಲು ಎಲ್ಲರೂ ರೆಡಿಯಾಗಿ ಬಂದರು. ಇವತ್ತು ನನ್ನ ಜೊತೆ ಬರ್ತೀಯಾ ಎಂದನು ಹರ್ಷ. ಗೌರಿ ಏನು ಮಾತನಾಡುವ ಮೊದಲೇ ತಿಂಡಿ ಮಾಡುತ್ತಿದ್ದ ಶ್ರೀಕಾಂತ್, ಇಲ್ಲ, ನನ್ನ ಜೊತೆ ಬರ್ತಾಳೆ ಎಂದನು ತಲೆ ತಗ್ಗಿಸಿ. ಹರ್ಷ, ನಿಖಿಲ್ ಇಬ್ಬರು ಮುಖ ನೋಡಿಕೊಂಡರು. ಅಜ್ಜಿಗೆ ಈ ಮಾತು ಕೇಳಿ ಖುಷಿಯಾಗಿತ್ತು. ಅವಳು ಖುಷಿಯಾಗಿ, ಸರಿ ಬಿಡು ಹರ್ಷ, ಗೌರಿ ಅಣ್ಣನ ಜೊತೆಯೇ ಹೋಗಲಿ ಬಿಡು ಎಂದರು. ಗೌರಿ ಮತ್ತೊಮ್ಮೆ ಅಜ್ಜಿಯ ಮುಖ ನೋಡಿದಳು. ಅವಳಿಗೆ ಅವನ ಜೊತೆ ಹೋಗುವುದು ಎಂದರೆ ಒಂಥರ ಭಯ ಅನ್ನಿಸುತ್ತಿತ್ತು. ಶ್ರೀಕಾಂತ್ ಗೌರಿಯನ್ನು ಕರೆದುಕೊಂಡು ಕಾಲೇಜ್ ಗೇಟ್ ಬಳಿ ಬಿಟ್ಟು ಅವಳನ್ನೇ ನೋಡುತ್ತಿದ್ದ. ಗೌರಿ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಒಮ್ಮೆ ಹಿಂದೆ ನೋಡಿ ಸಣ್ಣ ನಗು ಬೀರಿ ಬಾಯ್ ಎಂದಳು. ಶ್ರೀಕಾಂತ್ ಇದಕ್ಕಾಗಿ ವೆಯ್ಟ್ ಮಾಡುತ್ತಿರುವಂತೆ ಮುಖದ ತುಂಬ ನಗು ತುಂಬಿಕೊಂಡು, ಬಾಯ್ ಆ್ಯಂಡ್ ಕಾಲ್ ಮಾಡು ಕಾಲೇಜ್ ಮುಗಿದ ಮೇಲೆ ಎಂದನು. ಅವಳು ಹ್ಞೂ ಎನ್ನುತ್ತಾ ಕಾಲೇಜ್ ಕಡೆ ನಡೆದಳು. ಅವಳನ್ನೇ ಸ್ವಲ್ಪ ಹೊತ್ತು ನೋಡಿದ ಶ್ರೀಕಾಂತ್ ಹೊರಟನು. ಇತ್ತೀಚೆಗೆ ಬ್ಯುಸಿಯಾಗಿದ್ದ ಶ್ರೀಕಾಂತ್ನನ್ನು ಚೈತ್ರ ಹಿಂದೆಯೇ ಗಮನಿಸುತ್ತಿದ್ದಳು. ಅವನು ಹೆಚ್ಚು ಗೌರಿಯ ಹತ್ತಿರವಾಗುತ್ತಿದ್ದುದನ್ನು ಕಂಡು ಸಹಿಸಲಾಗದೆ ಚೈತ್ರ ಮನಸ್ಸಲ್ಲೇ ಡೈರೆಕ್ಟಾಗಿ ಅಜ್ಜಿಯ ಬಳಿಗೆ ಹೋಗಿ ಕೇಳಬೇಕು ಎಂದುಕೊಂಡಳು. ಅವಳು ಮೊದಲೇ ತನ್ನ ತಂದೆಯ ಮೂಲಕ ಶ್ರೀಕಾಂತ್ಗೆ ಮ್ಯಾರೇಜ್ ಪ್ರಪೋಸಲ್ ತೋರಿಸಿದ್ದಳು. ಆದರೆ ಶ್ರೀಕಾಂತ್ ಅದನ್ನು ನಿರಾಕರಿಸಿದ್ದ. ಅವನು ನಾವಿಬ್ಬರು ಒಳ್ಳೆ ಫ್ರೆಂಡ್ ಎಂದಿದ್ದ. ಹಾಗಾಗಿ ಈಗ ಅಜ್ಜಿಯ ಮೂಲಕ ಕೇಳಿಸಿದರೆ ಶ್ರೀಕಾಂತ್ ಒಪ್ಪಬಹುದು ಎಂದು ಮನಸ್ಸಲ್ಲೇ ಯೋಚಿಸಿ ಸಿಟ್ಟು ಮಾಡಿಕೊಂಡು ತನ್ನ ಪಾಡಿಗೆ ತಾನು ನಡೆದಳು. ಅವಳ ಮುಖದ ತುಂಬೆಲ್ಲ ಶ್ರೀಕಾಂತ್ ಗೌರಿಗೆ ಹತ್ತಿರವಾಗುತ್ತಿರುವ ಸಿಟ್ಟು ರಾರಾಜಿಸುತ್ತಿತ್ತು. ಈ ಕಡೆ ಗೌರಿಯ ಕಾಲೇಜ್ ಮುಗಿದಿತ್ತು. ಆದರೆ ಹರ್ಷ ಅವಳನ್ನು ಕರೆದುಕೊಂಡು ಹೋಗುವಷ್ಟು ಧೈರ್ಯ ಇರಲಿಲ್ಲ. ಅವನು ಸಹ ಅವಳ ಜೊತೆಯೇ ಕಾಯುತ್ತಾ ನಿಂತಿದ್ದ. ಅಷ್ಟರಲ್ಲಿ ಗೌರಿಗೆ ಒಂದು ಕಾಲ್ ಬಂತು. ಫೋನ್ ನೋಡುವಷ್ಟರಲ್ಲಿ ಶ್ರೀಕಾಂತ್ ನೇಮ್ ನೋಡಿ ಆಶ್ಚರ್ಯಪಟ್ಟಳು. ಶ್ರೀಕಾಂತ್ ಮೊಬೈಲ್ ತಂದಾಗ ತನ್ನ ನಂಬರ್ ಸೇವ್ ಮಾಡಿಯೇ ಕೊಟ್ಟಿದ್ದ. ಅವನ ನೇಮ್ ನೋಡಿಯೇ ತಕ್ಷಣ ಫೋನ್ ರಿಸೀವ್ ಮಾಡಿದ ಗೌರಿ, ಹಲೋ ಸಾಹೇಬ್ರೆ ಎಂದಳು. ಕ್ಲಾಸ್ ಮುಗೀತಾ ಎಂದನು. ಮುಗೀತು ಎಂದಳು ಒಣಗಿದ ಧ್ವನಿಯಲ್ಲಿ. ಓಕೆ, 2 minutes ವೆಯ್ಟ್ ಮಾಡು, ಬರ್ತೀನಿ ಅಂದ. ಹರ್ಷ ಎಂದನು. ಅವನು ಇಲ್ಲೇ ಇದ್ದಾನೆ ಎಂದಳು ಗೌರಿ. ಅವನನ್ನು ಹೋಗಲು ಹೇಳು, ಬರ್ತೀನಿ. ಓಕೆ ಎಂದನು. ಸರಿ ಎಂದಳು ಗೌರಿ. ಕಾಲೇಜ್ ಬಳಿ ಬಂದವನೇ ಗೌರಿಯನ್ನು ತನ್ನ ಬೈಕ್ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದನು. ಗೌರಿ ಬಂದು ಕುಳಿತಳು. ಬೈಕ್ ಮಿರರನ್ನು ಅವಳ ಮುಖ ಕಾಣುವಂತೆ ತಿರುಗಿಸಿ ಹೊರಟನು. ಇಬ್ಬರು ಮನೆ ತಲುಪಿದರು. ನಿಖಿಲ್ ತಲೆಯಲ್ಲಿ ಅಣ್ಣನ ಬದಲಾವಣೆ ವಿಚಿತ್ರ ಎನಿಸುತ್ತಿತ್ತು. ಇದನ್ನು ಅಜ್ಜಿ ಕೂಡ ಗಮನಿಸುತ್ತಿದ್ದರು. ಮನೆಗೆ ಬಂದವರೇ ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ರೂಮ್ ಕಡೆ ನಡೆದರು. ಶ್ರೀಕಾಂತ್ ಗೌರಿಯನ್ನು ನೋಡಿ ತನ್ನ ರೂಮ್ ಕಡೆ ನಡೆದನು. ಫೋನ್ ತೆಗೆದುಕೊಂಡು ಗೌರಿ ನಂಬರ್ಗೆ ಗುಡ್ ಗರ್ಲ್ ಎಂದು ಟೈಪ್ ಮಾಡಿ ಸೆಂಡ್ ಮಾಡಿದನು. ತಕ್ಷಣ ಡಿಲೀಟ್ ಕೂಡ ಮಾಡಿದ್ದನು. ಆದರೆ ಅಷ್ಟರಲ್ಲಿ ಅದನ್ನು ಗೌರಿ ಓದಿಬಿಟ್ಟಿದ್ದು. ಯಾವುದಕ್ಕೆ ಈ ಮೆಸೇಜ್ ಎನ್ನುವಂತೆ ಯೋಚಿಸುತ್ತಾ, ಬೇರೆ ಯಾರಿಗೋ ಕಳಿಸೋ ಮೆಸೇಜ್ ನನಗೆ ಬಂದಿರಬೇಕು ಎಂದುಕೊಂಡಳು. ಇದೇ ರೀತಿ ತಿಂಗಳುಗಳು ಕಳೆದವು. ಶ್ರೀಕಾಂತ್ ತಾನು ಎಷ್ಟೇ ಬ್ಯುಸಿ ಇದ್ದರೂ ತಾನೇ ಗೌರಿಯನ್ನು ಡ್ರಾಪ್ ಮತ್ತು ಪಿಕಪ್ ಮಾಡುತ್ತಿದ್ದ. ಅವನಿಗೆ ಗೌರಿಯನ್ನು ತನ್ನ ಸ್ವತಃ ಸಹೋದರರ ಜೊತೆ ನೋಡಿದರೂ ಜಲಸ್ ಆಗುತ್ತಿತ್ತು. ಯಾಕೆ ಎಂದು ಅವನಿಗೂ ತಿಳಿದಿರುತ್ತಿರಲಿಲ್ಲ. ಆದರೆ ಗೌರಿ ರಾತ್ರಿ ಶ್ರೀಕಾಂತ್ ಬರುವ ತನಕ ಕಾಯುತ್ತಿದ್ದಳು. ಅವನು ಸಹ ಅವಳ ಮುಖ ನೋಡದೆ ದಿನ ಕಳೆಯುತ್ತಿರಲಿಲ್ಲ.
ಆದರೆ ಕಾಲೇಜ್ ಸೇರಿದ್ದರಿಂದ ಅವಳಿಗೆ ಅಷ್ಟು ಟೈಮ್ ಸಿಗದಂತೆ ಆಗಿತ್ತು. ಅಷ್ಟರಲ್ಲಿ ಶ್ರೀಕಾಂತ್ ಕೂಡ ತನ್ನ ಕೆಲಸದ ಕಡೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತಿತ್ತು. ಇಬ್ಬರು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದರು ಫೀಲ್ ಆಗುತ್ತಿತ್ತು ಶ್ರೀಕಾಂತ್ಗೆ. ಅವನು ಲೇಟಾಗಿ ಬಂದಾಗ ಗೌರಿ ಅವಳಿಗೆ ಕಾಯುತ್ತಾ ಕುಳಿತಿರುತ್ತಿದ್ದನ್ನು ನೋಡಿ ಪ್ರೇಮ ಉಕ್ಕಿದಂತೆ ಅನಿಸುತ್ತಿತ್ತು. ಎಷ್ಟೋ ಬಾರಿ ಗೌರಿ ಕುಳಿತಲ್ಲೇ ಕೂತು ನಿದ್ದೆಗೆ ಹತ್ತಿರುತ್ತಿದ್ದಳು. ಹಾಗೆ ಒಂದು ದಿನ ಶ್ರೀಕಾಂತ್ ಮನೆಗೆ ಬರುವಷ್ಟರಲ್ಲಿ ಕೂತಿದ್ದಲ್ಲೇ ನಿದ್ದೆ ಮಾಡುತ್ತಿದ್ದಳು. ಅವಳ ಮುಂದೆ ಕುಳಿತು ಅವಳನ್ನೇ ನೋಡುತ್ತಿದ್ದ ಶ್ರೀಕಾಂತ್. ಇದೇ ಸಮಯದಲ್ಲಿ ಅಲ್ಲಿಗೆ ಬಂದ ಅಜ್ಜಿ ಅವನನ್ನು ದೂರದಿಂದಲೇ ನೋಡುತ್ತಿದ್ದರು. ಅವಳ ಮುಂಗುರುಳನ್ನು ತನ್ನ ಕೈಯಲ್ಲಿ ಹಿಂದೆ ಸರಿಸಿ ಅವನ ಕೈಗೆ ಮುತ್ತಿಟ್ಟುಕೊಂಡು ಅದನ್ನು ಅವಳ ಹಣೆಗೆ ಮುಟ್ಟಿಸಿದ್ದನು. ಆದರೆ ಅರಿವೇ ಇಲ್ಲದೆ ಗೌರಿ ಮಲಗಿದ್ದಳು. ಅವಳನ್ನೇ ನೋಡುತ್ತಾ ಬಂಗಾರಿ ಎನ್ನುತ್ತಾ ನೋಡಿದನು. ಮತ್ತೆ ಮೆಲ್ಲಗೆ ತನ್ನ ರೂಮ್ ಕಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದವನೇ ಅವಳಿಗೊಂದು ದೃಷ್ಟಿ ತೆಗೆದು ಕಣ್ಣಲ್ಲೇ ಅವಳನ್ನು ಮುದ್ದಿಸುವಷ್ಟು ನೋಡಿ ನಂತರ ಅವಳನ್ನು ಎಬ್ಬಿಸಿದ. ಇದೆಲ್ಲವನ್ನು ಅಜ್ಜಿ ದೂರದಲ್ಲೇ ನೋಡುತ್ತಾ ನಿಂತಿದ್ದರು. ಅವರಿಗಂತೂ ಈಗ ಖಾತರಿಯಾಗಿತ್ತು ಶ್ರೀಕಾಂತ್ಗೆ ಗೌರಿ ಎಂದರೆ ಇಷ್ಟ ಎಂಬುದು. ಅಂದಿನ ಬೆಳಿಗ್ಗೆ ಎಂದಿನಂತೆ ಶ್ರೀಕಾಂತ್ ಡ್ಯೂಟಿಗೆ ಹೊರಟಿದ್ದ. ಅಷ್ಟರಲ್ಲಿ ಗೌರಿಯ ಕಡೆ ರೆಡಿಯಾಗಿ ಬಂದಳು. ಅವಳನ್ನೇ ನೋಡಿದ ಅಜ್ಜಿ, ಶ್ರೀಕಾಂತ್ ನಿನ್ನ ಜೊತೆ ಮಾತಾಡಬೇಕು, ನೀನು ಇಲ್ಲೇ ಇರಮ್ಮ ಬಂಗಾರಿ ಎಂದರು. ಕೊನೆಯ ಈ ಪದ ಗೌರಿಗಿಂತ ಶ್ರೀಕಾಂತ್ಗೆ ಅಚ್ಚರಿ ತಂದಿತ್ತು. ಅದೇ ಪದ ರಾತ್ರಿ ಶ್ರೀಕಾಂತ್ ಗೌರಿಗೆ ಹೇಳುತ್ತಿದ್ದುದು ಅವಳು ಮಲಗಿರುವಾಗ. ಶ್ರೀಕಾಂತ್ ಅನುಮಾನದಿಂದಲೇ ಅಜ್ಜಿಯ ಹಿಂದೆ ನಡೆದ. ಅಜ್ಜಿ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡು ತನ್ನ ರೂಮ್ ಬಾಗಿಲು ಕ್ಲೋಸ್ ಮಾಡಿಕೊಂಡು, ಏನದು ನಿನ್ನ ಕಳ್ಳಾಟ ಎಂದಳು. ಶ್ರೀಕಾಂತ್ಗೆ ಅಜ್ಜಿಗೆ ತನ್ನ ಪ್ರೀತಿಯ ನಡೆ ತಿಳಿದಿರುವುದು ಪಕ್ಕಾ ಆಗಿತ್ತು. ಅಜ್ಜಿ ಎಲ್ಲವನ್ನೂ ಕೇಳುವುದಕ್ಕೂ ಮೊದಲೇ ಶ್ರೀಕಾಂತ್ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದ. ಹೌದು ಅಜ್ಜಿ, ನನಗೆ ಗೌರಿ ಎಂದರೆ ಇಷ್ಟ. ಆದರೆ ಅದನ್ನು ಹೇಳಲು ನಾನು ಸಮರ್ಥನಲ್ಲ ಮತ್ತು ಅವಳಿಗೆ ಆದ ಕನಸಿರುತ್ತದೆ ಎಂದು ಅವತ್ತೇ ಹೇಳಿದ್ದೆನಲ್ಲವಾ, ಹಾಗೆ ಅವಳ ಕನಸಿಗೂ ನಾನು ರೆಸ್ಪೆಕ್ಟ್ ಕೊಡಬೇಕು ಎಂದನು. ಅಯ್ಯೋ ಹಾಗೆಲ್ಲ ಅಂದ್ಕೋಬೇಡಪ್ಪ, ಅವಳು ಒಳ್ಳೆ ಹುಡುಗಿ, ಒಪ್ತಾಳೆ ಅಂತ ಹೇಳಿದಾಗ ಅಜ್ಜಿ, ಸರಿ ಅಜ್ಜಿ ನೋಡೋಣ, ಆದರೆ ಅವಳದು ಎಜುಕೇಷನ್ ಕಂಪ್ಲೀಟ್ ಆಗಲಿ, ಸುಮ್ಮನೆ ನಾನು ಅವಳಿಗೆ ಹೊರೆಯಾಗೋಕ್ಕೆ ಇಷ್ಟ ಇಲ್ಲ ಎಂದನು. ಈ ಮಾತು ಅಜ್ಜಿಗೆ ಒಂದು ರೀತಿ ಸಮಾಧಾನ ನೀಡಿತ್ತು. ಯಾಕೆಂದರೆ ಇಷ್ಟು ದಿನ ಶ್ರೀಕಾಂತ್ ಎಂದಿಗೂ ಮದುವೆಗೆ ಒಪ್ಪೇ ಇರಲಿಲ್ಲ. ಇಂದು ಅವನೇ ಪ್ರಸ್ತಾಪವನ್ನು ಮಾಡಿ ಅವನೇ ಒಪ್ಪಿರುವುದು ಅಜ್ಜಿಗೆ ನಿರಾಳವಾಗಿ ಮನಸ್ಸಿಗೆ ಸಮಾಧಾನ ತಂದಿತ್ತು. ನಂತರ ಅಜ್ಜಿಯ ಮಾತು ಮುಗಿಸಿ ಶ್ರೀಕಾಂತ್ ಗೌರಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಅವನ ಮನಸ್ಸಿನ ಭಾವಗಳ ಅರಿವು ಗೌರಿಗೆ ಇರಲಿಲ್ಲ. ಅವಳು ಸುಮ್ಮನೆ ಅವನ ಬರುವ ದಾರಿಯನ್ನೇ ಕಾಯುತ್ತಿದ್ದ. ಗೌರಿಯ ಮನಸ್ಸಲ್ಲಿ ಈಗ ಈ ಮನೆಯಲ್ಲಿ ತನಗೆ ಸಿಕ್ಕಿರುವ ಸ್ಥಾನವು ಅವಳ ಯೋಗ್ಯತೆಗೂ ಮೀರಿತು ಎನ್ನಿಸುತ್ತಿತ್ತು. ಅಂಥದ್ದರಲ್ಲಿ ಅವಳು ಆ ಮನೆಯ ಯಜಮಾನಿಯ ಸ್ಥಾನದ ಬಗ್ಗೆ ಆಸೆ ಪಡುವುದು ಅವಳ ಕನಸಿನಲ್ಲಿಯೂ ಸಾಧ್ಯವಾಗಿರಲಿಲ್ಲ. ಅವಳಿಗೆ ಶ್ರೀಕಾಂತ್ ಎಂದರೆ ದೇವರ ಸಮಾನ ಮತ್ತು ನಿಖಿಲ್ ಹಾಗೂ ಹರ್ಷ ಅವಳಿಗೆ ಉತ್ತಮ ಗೆಳೆಯರಾಗಿದ್ದರು. ಅಜ್ಜಿ ಎಂದರೆ ಅವಳಿಗೆ ಭಾಗ್ಯದ ಬಾಗಿಲಂತೆ ಅನಿಸುತ್ತಿತ್ತು. ಅವರು ನನ್ನ ಜೀವನವನ್ನು ಇಂದು ರೂಪಿಸಿದ್ದಾರೆ ಎನ್ನುವ ಕೃತಜ್ಞತೆ ಅವಳ ಮನಸ್ಸಿನಲ್ಲಿ ತುಂಬಿತ್ತು. ಹಾಗಾಗಿ ಅವಳ ಮನಸ್ಸಿನಲ್ಲಿ ಶ್ರೀಕಾಂತ್ ಆಗಲಿ ನಿಖಿಲ್ ಅಥವಾ ಹರ್ಷ ಯಾರ ಬಗ್ಗೆಯೂ ಆ ರೀತಿ ಅವಳು ಯೋಚನೆಯೇ ಮಾಡಿರಲಿಲ್ಲ. ಅವಳು ಎಲ್ಲರೂ ತನ್ನ ಒಳಿತಿಗಾಗಿ ಇರುವರೆಂದು ಖುಷಿ ಪಡುತ್ತಿದ್ದಳು. ಆದರೆ ಶ್ರೀಕಾಂತ್ ಮನಸ್ಸಲ್ಲಿ ಗೌರಿಯ ಕುರಿತು ಒಲವು ಮೂಡಿತ್ತು. ಅವನ ಮನಸ್ಸಿನಲ್ಲಿ ಅವನಿಗೂ ತಿಳಿಯದ ರೀತಿ ಗಾಢವಾಗಿ ಗೌರಿ ನೆಲೆಸಿದ್ದಳು. ಅವಳೆಂದರೆ ಎಲ್ಲವೂ ಎನ್ನುವಷ್ಟು ಪ್ರೀತಿ ಅವನಲ್ಲಿ ಮೂಡಿತ್ತು. ಗೌರಿ ಒಂದು ಕ್ಷಣ ಮನೆಯಲ್ಲಿ ಕಾಣಿಸದಿದ್ದರೆ ಇಡೀ ಮನೆಯನ್ನು ತಡಕಾಡುವಷ್ಟು ತುಡಿತ ಶ್ರೀಕಾಂತ್ ಮನದಲ್ಲಿ ಕಾಡುತ್ತಿತ್ತು. ಒಮ್ಮೊಮ್ಮೆ ಯಾಕೆ ಗೌರಿ ನಿಖಿಲ್ ಮತ್ತು ಹರ್ಷರೊಟ್ಟಿಗೆ ಇಷ್ಟು ಚೆನ್ನಾಗಿ ಹೊಂದಿಕೊಂಡಿರುತ್ತಾಳೆ ಮತ್ತು ನನ್ನನ್ನು ಯಾಕೆ ಇಷ್ಟು ಹತ್ತಿರದಿಂದ ಅವಳು ನೋಡುವುದಿಲ್ಲ, ಗಮನಿಸುವುದಿಲ್ಲ ಎನ್ನುವ ಅಸೂಯೆ ಕೂಡ ಅವನಲ್ಲಿ ತುಂಬಿತ್ತು. ಅವನು ಅದನ್ನು ತೋರಿಸಿಕೊಳ್ಳಲು ಸ್ವಲ್ಪ ಹಿಂಜರಿಯುತ್ತಿದ್ದ. ಆದರೆ ಕೆಲವೊಮ್ಮೆ ಅವನ ಪೊಸೆಸಿವ್ನೆಸ್ ಅವನ ಮನಸ್ಸನ್ನು ಮೆಟ್ಟಿ ಆಚೆ ಬರುತ್ತಿತ್ತು. ಇದನ್ನು ಹರ್ಷ, ನಿಖಿಲ್ ಹಾಗೂ ಅಜ್ಜಿ ಗಮನಿಸಿದ್ದರು ಮತ್ತು ಅವರ ಮನಸ್ಸಿನಲ್ಲಿಯೂ ಮೂಡಿತ್ತು ಶ್ರೀಕಾಂತ್ ಅಣ್ಣನಿಗೆ ಗೌರಿ ಎಂದರೆ ಇಷ್ಟ ಎಂದು. ಅವರು ಸಮಯಕ್ಕಾಗಿ ಕಾಯುತ್ತಿದ್ದರು, ಗೌರಿಯನ್ನು ಈ ಮನೆಯ ಮಹಾಲಕ್ಷ್ಮಿಯಾಗಿ ಪಡೆಯಲು. ಶ್ರೀಕಾಂತ್ನ ಮನಸ್ಸಿನಲ್ಲಿ ಕೆಲವೊಂದು ಭಯ ಕಾಡುತ್ತಿತ್ತು. ತನ್ನ ಸಮಸ್ಯೆಗಳಿಂದ ಗೌರಿ ತನ್ನಿಂದ ದೂರ ಆದರೆ
ಎನ್ನುವ ಭಯ ಅವನಲ್ಲಿತ್ತು ಮತ್ತು ಅವಳನ್ನು ಮನೆಯಿಂದ ಸ್ವಲ್ಪ ದೂರ ಇಡುವ, ಬೇರೆ ಕಡೆ ಮದುವೆ ಮಾಡುವ ಎಂತೆಲ್ಲ ಯೋಚಿಸುತ್ತಿದ್ದ. ಅವಳ ಮೇಲೆ ನನಗೆ ಹಕ್ಕಿಲ್ಲ ಎಂದು ಭಾವಿಸುತ್ತಿದ್ದ. ಆದರೆ ಆ ದಿನಗಳಲ್ಲಿ ಅವನ ಮನಸ್ಸೇ ಅವನ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಎಷ್ಟು ಬಾರಿ ಊಟ, ತಿಂಡಿ, ನಿದ್ದೆ ಬಿಟ್ಟು ಅವನು ಕುಳಿತಿದ್ದನು ಅವಳ ಬಗ್ಗೆ ಯೋಚಿಸುತ್ತಾ. ಈ ರೀತಿ ಅವನ ಮನಸ್ಸಿನ ಮೂಲೆ ಮೂಲೆಯನ್ನು ಆವರಿಸಿದ್ದಳು ಗೌರಿ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ನಗುಮುಖದೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಇಷ್ಟೊತ್ತು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.